ನಮಸ್ಕಾರ ಗುರು. ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಆಪ್ಷನ್ ಟ್ರೇಡಿಂಗ್ನ ಕಲಿಯೋಣ. ಇದು ಡೇ 1. ಇವತ್ತು ಮಾರ್ಕೆಟ್ ಪೂರ್ತಿ ರೇಂಜಲ್ಲೇ ಇತ್ತು, ಅಂದರೆ ಸೈಡ್ ವೇಸಲ್ಲೇ ಇತ್ತು ಆಲ್ಮೋಸ್ಟ್ 2 ಗಂಟೆ ತನಕ. ಮತ್ತು ಸ್ವಲ್ಪ ಮೂವ್ ಮಾಡಿದೆ, ಬಟ್ ಜಾಸ್ತಿ ಏನಿಲ್ಲ. ನನ್ನ ಸ್ಟ್ರಾಟಜಿ ಪ್ರಕಾರ ನನ್ನ ಮಾರ್ನಿಂಗಲ್ಲೇ ಒಂದು ಟ್ರೇಡ್ ಆ್ಯಕ್ಟಿವ್ ಆಗಿತ್ತು ಅರೌಂಡ್ 9:15ಗೆ. ಬಟ್ ನಾನು ಹೊರಗಡೆ ಇದ್ದೆ, ಸೊ ತೊಗೊಳಕ್ಕಾಗಲಿಲ್ಲ. ಬಟ್ ನಾನು ಅನಾಲಿಸಿಸ್ ಶೇರ್ ಮಾಡ್ತಾಯಿದ್ದೀನಿ. ಬಟ್ ನಾಳೆಯಿಂದ ಖಂಡಿತ ತೊಗೊಂಡು ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು ಆಪ್ಷನ್ ಚಾರ್ಟ್. ಇದು ನನ್ನ ಸ್ಟ್ರಾಟಜಿ ಏನು ಹೇಳುತ್ತೆ ಅಂದರೆ, 2 ಲೆವೆಲ್ನ ನಾನು ಬೆಳಿಗ್ಗೆನೇ ಪ್ರೆಡಿಕ್ಟ್ ಮಾಡಿ ಅದು ಆಪ್ಷನ್ ಚಾರ್ಟಲ್ಲಿ ಡ್ರಾ ಮಾಡ್ತೀನಿ. ಅದರ ಮೇಲೆ ಏನಾದರೂ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಮಾಡಿದ್ರೆ ಆವಾಗ ನನ್ನ ಟ್ರೇಡ್ ಆ್ಯಕ್ಟಿವ್ ಆಗುತ್ತೆ. ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಎರಡರಲ್ಲೂ ಕೂಡ. ಸೊ ಕಾಲ್ ಆಪ್ಷನ್ನಲ್ಲಿ ಆ್ಯಕ್ಟಿವ್ ಆಗಲಿಲ್ಲ, ಮತ್ತು ಪುಟ್ ಆಪ್ಷನ್ನಲ್ಲಿ ಆ್ಯಕ್ಟಿವ್ ಆಗಿದೆ. ನೀವು ನೋಡ್ಬೋದು ಪುಲ್ ಬ್ಯಾಕಲ್ಲಿ ನಾನು ಟ್ರೇಡ್ ತೊಗೊಂಡ್ರೆ ಕೂಡ ಆಲ್ಮೋಸ್ಟ್ 2 ಗಂಟೆ ತನಕ ಅದು ಎಸೆಲೇಟ್ ಮಾಡಲೇ ಇಲ್ಲ. 1:1 ಕೂಡ ಕೊಟ್ಟಿದೆ, ಬಟ್ 2 ಗಂಟೆ ಆದಮೇಲೆ ಎಸೆಲೇಟ್ ಮಾಡಿದೆ. ಎಲ್ಲ ನಡೀತಾ ಇರುತ್ತೆ ಇವತ್ತಿಗಿಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.